ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ತುಂಬ ಬಿಸಿ ಬಿಸಿಯಾಗಿರುವಂಥ ಒಂದು ಶುಂಠಿ ಟೀ ಮಾಡ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಮಾಡೋದು ಒಂದ್ಸಲ ಶುರು ಮಾಡಿಕೊಂಡ್ರೆ ಬಹುಶಃ ಮನೆಯವರು ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದೇ ರೀತಿ ಮಾಡ್ತೀರಾ, ಯಾವುದೇ ಮ್ಯಾಜಿಕ್ ಇಲ್ಲ. ಮನೆಯಲ್ಲಿ ಏನು ಪದಾರ್ಥ ಇದೆ ಅದನ್ನು ಬಳಸಿ ಮಾಡುವಂಥದ್ದು. ಯಾವುದೇ ಒಂದು ಟ್ರಿಕ್ ಇಲ್ಲ, ಯಾವುದೇ ಹೆಚ್ಚು ಏನು ಪದಾರ್ಥ ಸೇರಿಸ್ತಾ ಇಲ್ಲ. ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಯಾವ ಗ್ಲಾಸಲ್ಲಿ ಕುಡಿತೀರಿ ಅದರಲ್ಲಿ ತಗೊಂಡು ಹಾಕೋಬೇಕು. 2 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. 2 ಗ್ಲಾಸ್ ಅಷ್ಟು ಟೀ ಮಾಡ್ತಾ ಇರೋದ್ರಿಂದ 2 ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ. ಈ ಥರ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡು ಅದನ್ನು ಯಾವಾಗಲೂ ನೀವು ಕುಟಾಣಿಯಲ್ಲಿ ಜಜ್ಜಿಬಿಟ್ಟು ಹಾಕಬೇಕು. ತುರಿಯೋದು ಬೇಡ, ಕಟ್ ಮಾಡ್ಕೊಳ್ಳೋದು ಬೇಡ. ಈ ರೀತಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡು ನೀರಲ್ಲಿ 1 ನಿಮಿಷ ಇದನ್ನು ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕು. ಅದರ ಸಾರ ಎಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ಮಾಡಿದಾಗ ಅದರದ್ದು ಒಂದು ಘಮ ಮತ್ತು ಸಾರ ಎಲ್ಲ ಚೆನ್ನಾಗಿ ಇವಾಗ ನೀರಿಗೆ ಬಂದಿದೆ. ಈಗ ಇದಕ್ಕೆ ನಾವು ಕಪ್ನಲ್ಲಿ ನೀರು ತಗೊಂಡಿದ್ವಿ ಅಷ್ಟೇ ಪ್ರಮಾಣದ ಹಾಲನ್ನು ಹಾಕ್ಕೋಬೇಕು. 1 ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ಈಗ ಹಾಲು ಚೆನ್ನಾಗಿ ಕಾಯಬೇಕು, ಅಂದರೆ ಉಕ್ಕು ಬರಬೇಕು. ನೀರಿನ ಜೊತೆ ಬೆರೆತು ಅದು ಉಕ್ಕು ಬರಬೇಕು. ಈ ರೀತಿಯಾಗಿ ಮೇಲೆ ಬರುತ್ತಲ್ಲ, ಅದು ಬರೋ ತನಕ ಸ್ವಲ್ಪ ಕಾಯಬೇಕು. ಈಗ ಚೆನ್ನಾಗಿ ಕಾದಿದೆ ಇದು. ಇದಕ್ಕೆ ನಿಮಗೆ ಎಷ್ಟು ಇಷ್ಟಪಡ್ತೀರಿ ಸಿಹಿನ ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ನಾನಿಲ್ಲಿ 2 ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಈಗ ಒಂದು 30 ಸೆಕೆಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಸಂಪೂರ್ಣವಾಗಿ ಕರಗಬೇಕು. ಸಕ್ಕರೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ನೀರಾಗುತ್ತೆ. ಹಾಗಾಗಿ ಒಂದು 30 ಸೆಕೆಂಡು ಇದನ್ನು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಕುದೀತಾ ಇದೆ. ಇದಕ್ಕೆ 2 ಟೀ ಸ್ಪೂನಷ್ಟು ಟೀ ಪೌಡರು, ಯಾವುದಾದ್ರೂ ಬ್ರ್ಯಾಂಡ್ ಪರವಾಗಿಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. 2 ಟೀ ಸ್ಪೂನು, 2 ಗ್ಲಾಸು ಟೀ, ಹಾಗಾಗಿ 2 ಟೀ ಸ್ಪೂನಷ್ಟು ಟೀ ಪೌಡರ್ನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೋಬೇಕು. ಈ ಥರ ನೋಡಿ ಕಲರ್ ಬಿಡ್ತಾ ಹೋಗುತ್ತೆ, ಒಳ್ಳೆ ಬಣ್ಣ ಬರುತ್ತೆ. 1 ನಿಮಿಷ ಮೀಡಿಯಮ್ ಊರಿನಲ್ಲಿ ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ, ಕಲರ್ ಕೂಡ ಸಾಕಷ್ಟು ಬಂದಿದೆ. ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ, 1 ನಿಮಿಷ ಆದರೆ ಸಾಕು. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಗುಟ್ಕಲ್ಲೂ ಒಳ್ಳೆ ಘಮ ಇರುತ್ತೆ ಶುಂಠಿದು. ಒಂದ್ಸಲ ಮಾಡಿ ನೋಡಿ. ಇದೇ ರೀತಿಯಾಗಿ ತುಂಬ ಸರಳವಾಗಿ ಟೀ ಮಾಡುವಂಥದ್ದು. ಇದಕ್ಕೆ ಯಾವುದೇ ಮ್ಯಾಜಿಕ್ ಪದಾರ್ಥಗಳು ಸೇರಿಸೋ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳಿದಾಗೆ ತುಂಬ ರುಚಿಯಾಗಿರುತ್ತೆ. ಪ್ರತಿದಿನ ಇದೇ ರೀತಿ ನೀವು ಇಷ್ಟಪಟ್ಟು ಮಾಡ್ತೀರಿ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಬಿಸಿ ಬಿಸಿ ಶುಂಠಿ ಟೀ ಒಳ್ಳೆ ಕಾಂಬಿನೇಷನ್ನು. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮಸ್ಕಾರ.